ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಇವತ್ತು ಬಿಜೆಪಿ ಈಗ ರೈತರ ಪರ ಬೆಂಬಲವಾಗಿ ನಿಂತಿದೆ, ಹೋರಾಟವನ್ನು ಹಮ್ಮಿಕೊಂಡಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಡದಿ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ. ಜೊತೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಕದನ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ, ಬಿಜೆಪಿ ನಾಯಕರಿಗೆ ಬಿಡದಿ ರೈತರು ಸಾಥನ್ನು ಕೊಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ, ಟೌನ್ಶಿಪ್ ಕೈ ಬಿಡುವಂತೆ ಆಗ್ರಹಿಸಿ ಧರಣಿ. ವೈ ವಿಜೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರೊಟೆಸ್ಟ್. ಇವತ್ತು ಬಿಜೆಪಿ ಪ್ರತಿಭಟನೆಗೆ ಬಿಡದಿ ರೈತರು ಬೆಂಬಲವನ್ನ ಸೂಚಿಸಿದ್ದಾರೆ. ನೋಡಿ, ಬಿಡದಿ ಟೌನ್ಶಿಪ್ ಕದನ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇವತ್ತು ಈ ನಿಟ್ಟಿನಲ್ಲಿ ಟೌನ್ಶಿಪ್ ಅನ್ನ ವಿರೋಧಿಸಿ ಬಿಜೆಪಿ ಪ್ರತಿಭಟನೆಗೆ ಇಳಿದಿದೆ. ಬಿಜೆಪಿ ನಾಯಕರಿಗೆ ಬಿಡದಿ ರೈತರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಟೌನ್ಶಿಪ್ ಅನ್ನ ಕೈ ಬಿಡುವಂತೆ ಆಗ್ರಹಿಸಿ ಧರಣಿ. ಇವತ್ತು ವೈ ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು, ಜೊತೆಗೆ ಆರ್ ಅಶೋಕ್ ಅವರು ವಿಪಕ್ಷ ನಾಯಕ, ಇವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಪ್ರೊಟೆಸ್ಟ್ ಇದು. ಬಿಜೆಪಿ ಪ್ರತಿಭಟನೆಗೆ ಬಿಡದಿ ರೈತರು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಬಸ್ಗಳಲ್ಲಿ ಈಗಾಗಲೇ ಬರ್ತಾ ಇದ್ದಾರೆ. ಬಿಡದಿಯಿಂದ ಫ್ರೀಡಂ ಪಾರ್ಕ್ಗೆ ಬಿಜೆಪಿ ನಾಯಕರು ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಬಿಡದಿ ರೈತರಿಗೆ ಈಗ ಹೋರಾಟ ಫ್ರೀಡಂ ಪಾರ್ಕ್ಗೆ ಬಂದು ನಿಂತಿದೆ. ಇವತ್ತು ದೊಡ್ಡ ಮಟ್ಟದ ಧರಣಿಗೂ ಸಾಕ್ಷಿ ಆಗ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾದಂಥ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಂತ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್, ಬಿಡದಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸದ್ಯಗಾಗಲೇ ಗಮನಿಸ್ತಾ ಇರ್ಬೋದು ತೀವ್ರ ಹೋರಾಟ ನಡೀತಾ ಇರುವಂಥ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕೂಡ ಇವತ್ತು ಬೆಂಬಲವಾಗಿ ನಿಂತಿದ್ದಾರೆ. ಒಂದ್ ಕಡೆ ಫ್ರೀಡಂ ಪಾರ್ಕ್ನಲ್ಲಿ ಈ ಹೋರಾಟಕ್ಕೆ ಈಗ ಹಾದಿ ಆಗ್ತಾ ಇರುವಂಥದ್ದು. ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ ಬಿಡದಿಯಲ್ಲಿ? ಖಂಡಿತ ನಿಕೇಶ್ ಕೊಠಾರಿ, ರೈತರ ಬೆನ್ನಿಗೆ ನಿಂತಿರುವ ಬಿಜೆಪಿ ಇವತ್ತು ಬಿಜೆಪಿಯ ನಾಯಕರುಗಳು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಹೋರಾಟವನ್ನ ಬಿಡದಿಯಲ್ಲಿ ಸುಮಾರು 496 ದಿನಗಳನ್ನ ಪೂರೈಸಿರುವಂತ ಈ ಹೋರಾಟ ಬಿಜೆಪಿ ಇವತ್ತು ಈ ಹೋರಾಟಗಾರರನ್ನ ಫ್ರೀಡಂ ಪಾರ್ಕ್ಗೆ ಕರೆದುಕೊಂಡು ಹೋಗಿ ಮತ್ತೊಂದು ಸ್ವರೂಪದ ಹೋರಾಟಕ್ಕೆ ಇವತ್ತು ಕರೆ ಕೊಟ್ಟಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಿನ್ನೆ ಇಲ್ಲಿ ಬಂದಿದ್ರು. ನಾನೀಗ ಇರುವಂತ ಜಾಗ ಮಂಡಲಹಳ್ಳಿ ಅನ್ನುವಂತ ಈ ಊರಿದೆಯಲ್ಲ ನಿಕೇಶ್ ಕೊಠಾರಿ, ಇದು ಫೈನಲ್ ನೋಟಿಫಿಕೇಶನ್ ಆಗಿರುವಂತ ಊರಿದು. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಇವರು ಭೂಮಿಯನ್ನ ಎಲ್ಲಿ ಇವರು ಆಯ್ಕೆ ಮಾಡ್ಕೊಂಡ್ರಲ್ಲ, ಈ ಮಂಡಲಹಳ್ಳಿ ಅನ್ನುವಂತ ಊರಿನಲ್ಲಿ ಸುಮಾರು 53 ಎಕರೆ ಜಾಗ ಟೌನ್ಶಿಪ್ಗೆ ಇವರು ನಿಕ್ಕಿ ಮಾಡಿದ್ರು. ಅದರಲ್ಲಿ ಈ ಭಾಗದಲ್ಲಿ ಇರುವಂತ ಮನೆಗಳು ಮತ್ತೆ ಈ ಭಾಗದಲ್ಲಿ ಇರುವಂತ ಕೃಷಿ ಭೂಮಿ ಇದೆಯಲ್ಲ, ಫಲವತ್ತವಾದಂತ ಕೃಷಿ ಭೂಮಿ, ಇವ್ರು ಯಾರೂ ಕೂಡ ಕೊಡೋದಕ್ಕೆ ರೆಡಿ ಇಲ್ಲ. ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ ಇವರು ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. 2013ರ ಭೂಸ್ವಾಧೀನ ಕಾಯ್ದೆಯ ಪ್ರಕಾರ ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ ನಾವು ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಇದೇ ಮನೆಯವರು ನೋಡಿ, ಈ ಮನೆಯವರು ಇವರು ದೊಡ್ಡ 32 ಎಕರೆ ಜಮೀನಿದೆ, ಸುತ್ತಮುತ್ತ ಕೃಷಿ ಭೂಮಿ. ಈ ಮನೆಯವರಿಗೆ 36-37 ಎಕರೆ ಜಮೀನಿದೆ ಅವರದ್ದು. ಈ ಮನೆಯವರು ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಾಗ ನಾವು ಕೊಡೋದಿಲ್ಲ ಅಂತೇಳಿ ಅವರು ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಆ ನಂತರ DC ಅವ್ರನ್ನ ಕರೆದು ಮಾತಾಡ್ತಾರೆ. ಆಗ್ಲೂ ಕೂಡ ಆಗೋದಿಲ್ಲ ಅಂತ ಹೇಳಿದ್ರು. ಆಗೋದಿಲ್ಲ ಅಂತ ಹೇಳಿ ಆದ ನಂತರವೂ ಕೂಡ ಫೈನಲ್ ನೋಟಿಫಿಕೇಶನ್ ಮಾಡಿದ್ದಾರೆ. ಹೌದಮ್ಮ, ತಮಗೆ ಫೈನಲ್ ನೋಟಿಫಿಕೇಶನ್ ಆಗಿದೆಯಾ? ಮಾಡಿದ್ದೀರಿ ಸರ್. ನೀವು ಕೊಡಲ್ಲ ಅಂದ್ಮೇಲೆ ಹೇಗ್ ಮಾಡಿದ್ರಿ ಇವರು? ಹೇಗ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತು ಸರ್. ಮಾಡವ್ರೆ, ನಾವು ಬೇಡ ಅಂತ ಇವಾಗೂ ಗಲಾಟೆ ಜಬರ್ದಸ್ತಿಯಾಗಿ ಮಾಡ್ತಿದಾರ ಹೇಗೆ? ಕೊಡ್ರಿ ಅಂತಾನೆ ಅಳತೆ ಮಾಡಕ್. ಇಲ್ಲಿ ಗಲಾಟೆ ಆಗಿದ್ದಿಲ್ಲ ಅಲ್ವಾ? ಮಂಡಲಹಳ್ಳಿಗೆ ಸರ್ವೆಗೆ ಬಂದಿದ್ದಲ್ವಾ, JMC ಸರ್ವೆಗೆ? ಹೌದು. ನಿಮ್ಮ ಮನೆಗೆ ಬಂದಿದ್ರ ಸರ್ವೆಗೆ? ನಮ್ಮನೆ ತಾವಲ್ಲ ಸರ್, ಅಲ್ಲಿ ಬಂದಿದ್ರು. ಅಲ್ಲಿ ನಾವು ನಮ್ಮ ಜಮೀನ್ ಹತ್ರ ಅಲ್ಲಿ ಬಂದಿದ್ರು. ನಾವು ಕೂರಿಸಿ ಪೊಲೀಸ್ನವರು ಮಾತಾಡಿಸ್ತಾ ಇದ್ರು. ಅಷ್ಟ ನಾವು ಮಾತಾಡ್ತಿದ್ದಂಗೆನೆ ಬೇರೆ ಕಡೆಯಿಂದ ಕರ್ಕೊಬಂದು ಅಳತೆ ಮಾಡಕ್ ಹೋದ್ರು. ನಾವು ಆಮೇಲೆ ಎಲ್ಲ ನೋಡ್ಕೊಂಡು ಎಲ್ಲರೂ ಹೋಗಿ ನಿಲ್ಸ್ತೇವ್ ಸರ್. ಕೊಡಕ್ ಸುತರಾಮ್ ಒಪ್ಪಿಲ್ಲ? ನಾವು ಒಪ್ಪಿಲ್ಲ ಸರ್. ಒಟ್ಟು ಎಷ್ಟು ಎಕರೆ ಜಮೀನು ಬರುತ್ತೆ ಇದ್ರಲ್ಲಿ? ನಮ್ದೆಲ್ಲ 36 ಎಕರೆ ಬರುತ್ತೆ. ಅದೆಲ್ಲ ಈಗ ನೋಟಿಫಿಕೇಶನ್ ಆಗಿದೆ, ಫೈನಲ್ ನೋಟಿಫಿಕೇಶನ್ ಆಗಿದೆ ಸರ್. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಮತ್ತೆ ಹೇಗ್ ಸಾಧ್ಯ ಅವರಿಗೆ ಈಗ ಡಿನೋಟಿಫೈ ಮಾಡ್ಬೇಕು?
ಹೌದು ಮಾಡಬೇಕು. ಅದಕ್ಕೆ ನಾವು ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ. ನಾವು ಅವರು ಕೊಡಬೇಕು ಅಂದರೆ ನಮ್ಮ ಹಣ ದಾಟ್ಕೊಂಡು ದುಡ್ಡಿಗೆ ಅಂತಾನೆ ಮಾಡಬೇಕು ಅಂತ ಅವ್ರಿದ್ರೆ ಅವಾಗ ನಾವಿಲ್ಲ ಅಂದರೆ ದುಡ್ಡು ನಾವು ಕೇಳಲ್ವಲ್ಲ, ಆ ದುಡ್ಡು ಹೊಡ್ಕೋಬೋದು ಅವರು. ಆ ಥರ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಎಷ್ಟು ಎಕರೆ ಜಮೀನಿದೆ ಆಮೇಲೆ ಇಲ್ಲಿ ನಮ್ಮದು ನೋಡುವ, ಇಲ್ಲಿ ಮಹಿಳೆಯರಿದ್ದಾರೆ, ರೈತರಿದ್ದಾರೆ, ಅವ್ರನ್ನು ಮಾತಾಡ್ತೀನಿ. ಇದೆಲ್ಲ ಜಮೀನು ಎಷ್ಟು ಫಲವತ್ತವಾದಂತ ಹಸಿರು ಭೂಮಿ. ಯಜಮಾನ್ರ ಈ ಕಡೆ ಬರ್ರಿ, ನೋಡಿ ಎಷ್ಟು ಫಲವತ್ತವಾದಂತ ಕೃಷಿ ಭೂಮಿ. ಇದನ್ನೆಲ್ಲ ಇವರು ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಅಂತೇಳಿ. ಯಜಮಾನ್ರ ಹೇಳಿ. ಬೆಳೆಗಳೆಲ್ಲ ತೋರಿಸಿ ಕ್ಲೀನಾಗಿ. ಇಲ್ಲಿ ಅಲ್ಲ, ಸುತ್ತ ಬೇಕಾದ್ರೆ ನಮ್ಮ ಭೂಮಿ ಸುತ್ತ ಬನ್ನಿ, ಈ ಯಾವ ಪಾಳಿದತ್ತೋ ಹೇಳ್ರಿ, ಅವಾಗ ತಪ್ಪು ಅಂತ ಹೇಳಿ. ಯಾಕೆ ಡಿ ಕೆ ಶಿವಕುಮಾರ್ ಅಷ್ಟು ಜಿದ್ದಿಗೆ ಬಿದ್ದಿರೋದು ಯಾಕೆ ಅಂತ? ಯಾಕೆ ನಾವು ಈ ದುಡ್ಡು ಬರ್ತದಲ್ಲ ಅವನಿಗೆ ಕಂತೆ, ಅದಕ್ಕೆ ಸಲುವಾಗಿ ಬರ್ತಾನೆ ಅಷ್ಟೇನೆ. ಇಲ್ದೇ ಯಾಕೆ ಬರ್ಬೇಕು ಇಲ್ಲಿ? ಕೇಸು ಕಂಪ್ಲೇಂಟ್ ಅಂತ ಹೇಳಿ ಎಲ್ಲ ರೈತರ ಮೇಲೆ 307 ಅಂದ್ರೆ ಕೊಲೆ, ಅಟೆಂಪ್ಟ್ ಟು ಕೊಲೆ, ಮರ್ಡರ್, ಆ ಕೇಸ್ ಎಲ್ಲ ಹಾಕಿದ್ರಲ್ಲ, ಏನ್ ಹೇಳ್ತೀರಿ? ಏನ್ ಎಲ್ಲ ಮೋಸ ಆಗೋದ್ರು, ಎಲ್ಲ ಹಾಳಾಗೋದ್ರು. ಏನಿದ್ದಾರೆ ಪಾಪ ಅವರು ಹೋದ್ರು. ಇನ್ನೇನ್ ಮಾಡ್ತಾರೆ? ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಏನ್ ಹೇಳ್ತೀರಿ? ಕೊಡಲ್ಲ ನಾವು, ಏನೇ ಆದ್ರೂ ಕೊಡಲ್ಲ. ನಾವು ಇನ್ನ ಇಲ್ಲಿ ಜೀವನ ಮಾಡಕ್ಕಿದ್ರು. ಪೊಲಿಟಿಕ್ಸ್ ಇದೆ, ರಾಜಕೀಯ ಇದೆ ಇದರಲ್ಲಿ. ರಾಜಕೀಯ ಏನಿಲ್ಲ ಇಲ್ಲಿ. ಕೆ ಶಿವಕುಮಾರ್ಗೆ ಯಾಕೆ ಇಷ್ಟು ಹಠ ಅಂತ? ಹಠ ಮಾಡ್ತಾನೆ ನೋಡ್ರಿ ಅವನು. ಅಲ್ಲಲ್ಲ, ಹಠ ಮಾಡಿ ಹಂಗೆ ಗೆದ್ದವನು. ಈಗ ತೂಣಿ ಗೇಟ್ ಎಲ್ಲ ಅದೆಲ್ಲ ಕೊಡ್ಲಿ ಹೇಳು ಅವನ್ದೇನೆ. 50 ಎಕರೆ 60 ಎಕರೆಯೋ ಕೊಡ್ಲಿ, ನಮ್ಮ ಯಾಕೆ ಕೊಡ್ಬೇಕು? ಅವ್ನು ಸಂಪಾದನೆ ಮಾಡ್ದಂಗಲ್ವೇ ನಾವು ನಮ್ಮ ತಾತಿರ್ ಸಂಪಾದನೆ ಮಾಡಿರೋದು. ಕೊಡಲ್ಲ. ಎಸ್ 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 ಯಜಮಾನ್ರೆ ಹೇಳಿ, ತಮ್ದೆಷ್ಟು ನೋಡಿ. ಇದು ಇಲ್ಲಿನ ವಾಸ್ತವ ಚಿತ್ರಣ. ಕೃಷಿ ಜಮೀನು ಇದು, ಸುಮ್ಮನೆ ಇದು ಮತ್ತೊಂದಲ್ಲ. ಕೃಷಿ ಜಮೀನು ಎಷ್ಟು ಹಸಿರಾದಂತ ಕೃಷಿ ಜಮೀನು. ಸುಮಾರು ಇಲ್ಲೊಂದು 53 ಎಕರೆ ಬರುತ್ತೆ ಮಂಡಲಹಳ್ಳಿಯಲ್ಲಿ. ಇದೇ ನೋಟಿಫಿಕೇಶನ್ ಆಗಿರೋದು, ಅಂತಿಮ ನೋಟಿಫಿಕೇಶನ್ ಆಗಿರೋದು. ಈ ಜಮೀನನ್ನ ಕೊಡೋದಿಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಸುಮಾರು ಇಲ್ಲಿವರೆಗೂ ಕೂಡ ನಾವು ಗಮನಿಸ್ತಾ ಹೋದ್ರೆ ನಿರಂತರವಾಗಿ ಇವರು ಹೋರಾಟವನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಇವತ್ತು ಈ ಹೋರಾಟ ಫ್ರೀಡಂ ಪಾರ್ಕ್ಗೆ ಶಿಫ್ಟ್ ಆಗಿದೆ. ಇಲ್ಲಿಂದ ಸುಮಾರು ಒಂದು 10 ಬಸ್ನಲ್ಲಿ ಇಲ್ಲಿನ ರೈತರು, ಇವ್ರ ಮನೆಯವರೆಲ್ಲ ಹೋಗಿದಾರಲ್ರಿ? ನಿಮ್ಮ ಮನೆಯವರೆಲ್ಲ ಹೋಗಿದಾರ ಬೆಂಗಳೂರಿಗೆ? ಇವತ್ತು ಫ್ರೀಡಂ ಪಾರ್ಕ್ಗೆ ಹೋಗಿದಾರ? ಹೌದು ಸರ್, ಹೋಗಿದ್ದಾರೆ. ಹೌದು ಸರ್. ಪ್ರತಿಭಟನೆಗೆ ನಿಮ್ ಬೆಂಬಲ ಇದೆ, ಮತ್ತೆ ಎಲ್ಲರ ಬೆಂಬಲ ಇದೆ? ಹೌದು ಸರ್, ಇದೆ. ಪರವಾಗಿದ್ದಾರಲ್ಲ, ಯಾಕೆ ಅಂತ? ಅವ್ರಿಗೆ ಬುದ್ಧಿ ಇಲ್ಲ ಸರ್ ಅಂತ ಹೇಳ್ಬೇಕು. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈಗ ಅವರು ನೋಟಿಫಿಕೇಶನ್ ಮಾಡ್ಕೊಂಡು ಸರ್ವೆ ಮಾಡ್ಕೊಂಡ್ರು ಈ ನಾವು ಭೂಮಿ ಕೊಡದೆ ಇದ್ರೆ ಅವ್ರದ್ದು ಹೆಂಗ್ ಸರ್ ಆಗುತ್ತೆ? ನಮ್ಗೆ ನೋಟಿಸೇ ಕೊಟ್ಟಿಲ್ಲ ಸರ್. 1 ವಾರ ಮುಂಚಿತವಾಗಿ ನೋಟಿಸ್ ಕೊಡ್ಬೇಕು ಸರ್ವೆ, JMC ಸರ್ವೆ ಮಾಡಕ್ ಬರಕ್ಕೆ. ಅವ್ರು ನಮ್ಗೆ ಯಾವ ನೋಟಿಸು ಕೊಟ್ಟಿಲ್ಲ, ಏನು ಇಲ್ಲ ಸರ್. ನಮ್ನ ಮೋಸದಿಂದ, ದರೋಡೆ, ಗೂಂಡಾಗಿರಿಯಿಂದ ಮಾಡ್ತಾ ಇದ್ದಾರೆ ಸರ್ ನಮ್ನ. ಈಗ ಕೇಸು ಕಂಪ್ಲೇಂಟ್ ಅಂತ ಹೇಳಿದ್ರಲ್ಲ, ನಿಮ್ಗೇನಾದ್ರು ಭಯ ಆಯ್ತಾ, ಆತಂಕ ಆಯ್ತಾ? ಇಲ್ಲ ಸರ್. ಯಾಕೆ ಸರ್? ನಮ್ ಭೂಮಿಗೋಸ್ಕರ ನಾವು ಹೋರಾಡ್ತಾ ಇರೋದಕ್ಕೆ ನಾವ್ ಯಾಕೆ ಸರ್ ಭಯ ಪಡ್ಬೇಕು? ನಮ್ ಭೂಮಿ ಅಲ್ವಾ ಸರ್, ನಾವ್ ಯಾವ ಭಯನೂ ಪಟ್ಟಿಲ್ಲ ಸರ್. ಅವ್ರ ಲಾಠಿ ಮತ್ತೆ ಈ ಕರ್ಫ್ಯೂ ಇದ್ರಲ್ಲಿ ಆ ತರ ಸ್ಕ್ವಾಡ್ ಕರ್ಕೊಂಡ್ ಬಂದಿದ್ರು ಸರ್ ರೈತರ ಮೇಲೆ ಹಲ್ಲೆ ಮಾಡಕ್ಕೆ. ಪೊಲೀಸ್ನವರು ಪೊಲೀಸ್ನವ್ರ ಮೇಲೆ ನಾವು ರೈತರು ಹಲ್ಲೆ ಮಾಡಿದೀವಿ ಅಂತ ಹೇಳಿದ್ರು ಸರ್. ಅವರು ರೈತರ ಮೇಲೆ ಹಲ್ಲೆ ಮಾಡಿಲ್ವಾ ಸರ್? ನಮ್ಮವರೆಲ್ಲ IC ವಾರ್ಡ್ಗೆ ಹೋಗಿ ಸೇರ್ಕೊಂಡ್ರಲ್ವಾ ಸರ್? ಅವಾಗ ಕಣ್ ಕಾಣಿಸ್ಲಿಲ್ವಾ ಸರ್ ಈ ಸರ್ಕಾರಕ್ಕೆ? ಇವಾಗ ನೋಡಿದ್ರೆ ಆರೆಗಳು ತೋರಿಸ್ಬೇಕಲ್ವಾ ಸರ್ ಅಲ್ಲಿ ಮೆನ್ಷನ್ ಮಾಡಿ ವಿಡಿಯೋದಲ್ಲಿ? ರೈತರು ಪರ್ಕೆ ತಗೊಂಬಂದಿದ್ ನಿಜ, ನಾವು ಹೋಗಿದ್ವಿ ಸರ್, ಸುಳ್ಳೇನು. ನಾವು ಪರ್ಕೆ ತಗೊಂಡ್ ಹೋಗಿದ್ವಿ, ನಾವು ಹೊಡಿದ್ವಿ. ಮಾತ್ರ ನಾವೇನು ಆರೆ ಗುದ್ಲಿ ಸಂಖ್ಯೆ ಅವೇನು ತಗೊಂಡು ನಿಮ್ ಭೂಮಿ ನೀವು ಉಳಿಸ್ಕೊಳ್ಳೋದಕ್ಕೆ, ನಮ್ ಭೂಮಿ ನಾವು ಉಳಿಸ್ಕೊಳ್ಳೋದಕ್ಕೋಸ್ಕರನೇ ಹೋರಾಡ್ತಾ ಇದೀವಿ ಸರ್. ಪ್ರಾಣ ಬಿಟ್ಟು ಏನೋ ಈ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತಲ್ಲ, ಮತ್ತೊಂದೆಲ್ಲ ಚರ್ಚೆ, ವಿರೋಧ ಇದೆಯಲ್ಲ, ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಹೌದು ಸರ್, ಈ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋಕೋಸ್ಕರನೇ, ನಮ್ ಭೂಮಿಗಳನ್ನೆಲ್ಲ ಕಬಳಿಸೋಕೋಸ್ಕರನೇ ಇವ್ರು ಮಾಡ್ತಾ ಇರೋದು ಸರ್. ಈಗ ರೈತರಿಗೆ ಅವ್ರು